ಬ್ರಹ್ಮ ಋಷಿ ಪತ್ರಿಜಿಯವರ ಪಾದಾರವಿಂದಗಳಿಗೆ ನನ್ನ ಸಾಷ್ಟಾಂಗ ನಮಸ್ಕಾರವನ್ನು ತಿಳಿಸ್ತಾ, ವೇದಿಕೆ ಮೇಲೆ ಆಸೀನರಾಗಿರುವಂಥ ಪ್ರೇಮ್ನಾಥ್ ಸರ್ ಅವರು, ಪೂಜ್ಯರು ಮತ್ತು ಎಲ್ಲ ಗಣ್ಯರಿಗೆ ನಮಸ್ಕರಿಸುತ್ತಾ, ಮತ್ತು ಎಲ್ಲ ಧ್ಯಾನ ಬಂಧಿಗಳಿಗೂ ನಮಸ್ಕರಿಸ್ತಾ, ನಾನಿಲ್ಲಿ ಯಾವುದೇ ಭಾಷಣ ಮಾಡೋದಿಲ್ಲ. ನನ್ನ ಜೀವನದಲ್ಲಿ ಧ್ಯಾನದಿಂದ ಆಗಿದ್ದ ಅನುಭವ ಹೇಳ್ತೀನಿ. ನಾನು ಸುಮಾರು 20 ವಯಸ್ಸಿಂದ ಆಧ್ಯಾತ್ಮ ಚಿಂತನೆ ಮಾಡಬೇಕು ಅಂತ ಎಲ್ಲ ಕಡೆ ನಾನು ಓಡಾಡಿದ್ದೀನಿ. ಆದರೂ ಕೂಡ ಮನಸ್ಸಿನ ವಿಚಾರದಲ್ಲಿ ನನಗೆ ಒಂದು ಸ್ಥಿಮಿತವಾಗಿ ನಿಲ್ತಾ ಇರಲಿಲ್ಲ. ನನ್ನ ಹಲವಾರು ಕೆಲವೊಂದು ವಿಷಯಗಳು ಮತ್ತು ಮಾನಸಿಕ ನೆಮ್ಮದಿ ಇವೆಲ್ಲ. ಕಳೆದ 1 ವರ್ಷದಿಂದ ರಾಮನಗರ ಪಿರಮಿಡ್ಗೆ ಹೋಗಿ ನಾನು 48 ದಿವಸ ಧ್ಯಾನ ಮಾಡಿದೆ ನೈಟಲ್ಲಿ. ಅದ ನಂತರ ನನಗೆ ನಾನು ಕೂಡ ಮಾಂಸಾಹಾರಿ ಆಗಿದ್ದೆ. ಆಗ ತ್ಯಜಿಸಿದೆ. ನಾನು ಪ್ರೇಮ್ನಾಥ್ ಸರ್ ಅವ್ರ ಜೊತೆಲಿ ಕೆಂಗೇರಿ ಪಿರಮಿಡ್ಡಲ್ಲೂ ಕೂಡ ರ್ಯಾಲಿಯಲ್ಲಿ ಭಾಗವಹಿಸಿದ್ದೀನಿ, ರಾಮನಗರ ರ್ಯಾಲಿಯಲ್ಲೂ ಭಾಗವಹಿಸಿದ್ದೀನಿ. ಈ ಪಿರಮಿಡ್ಗೂ ಕೂಡ ನಾವು ಮತ್ತು ನಮ್ಮ ಶ್ರೀಮತಿಯವರು ಬಂದಿದ್ದೀವಿ. ಹೀಗೆ ನಾವೆಲ್ಲರೂ ಕೂಡ ಈಗ ಸಸ್ಯಾಹಾರಿಗಳಾಗಿದ್ದೀವಿ. ನನ್ನ ಮಾನಸಿಕವಾದ ಸ್ಥಿತಿ ಚೆನ್ನಾಗಿದೆ. ಯಾವುದೇ ಎಷ್ಟೇ ತುಂಬ ಕೆಲಸಗಳು, ತುಂಬ ಬಿಸ್ನೆಸ್ ಎಲ್ಲ ಇದೆ ನಂದು. ಮಾಡಿದ್ರೂ ಕೂಡ ಮೊದಲು ಭಾಳ ನನಗೆ ಸಂಜೆ ಆಯಿತು ಅಂದರೆ ಏನೋ ಅಗಾಧವಾದ ಭಾರಗಳ ಥರದಲ್ಲಿ ಮನಸ್ಸಿಗೆ ಅಗಾಧ ಆಗ್ತಾಯಿತ್ತು. ಹೀಗೆಲ್ಲ ಎಷ್ಟೇ ಅದಕ್ಕಿಂತ ಹೆಚ್ಚಿಗೆ ಕೆಲಸ ಮಾಡಿದ್ರು, ನನ್ನ ಜೊತೆಲಿರೋ ಕೆಲಸಗಾರರ ಜೊತೆ ಸೇರ್ಕೊಂಡು ನಾನು ಕೆಲಸ ಮಾಡಿದ್ರು ನಾನು ಭಾಳ ಲವಲವಿಕೆಯಿಂದ ಇದ್ದೀನಿ. ಹಾಗಾಗಿ ಅದು ಹೆಜ್ಜಾಲ ಬಿಡದಿ ಹೋಬಳಿ ನಂದು. ನಾನಲ್ಲಿ ಗ್ರಾಮ ಪಂಚಾಯತಿ ಮೆಂಬರು. ಇಷ್ಟು ಹೇಳ್ತಾ, ನನಗೆಲ್ಲವೂ ಕೊಡ್ತಾಯಿದೆ ಧ್ಯಾನ ಅಂದ್ಕೊಂಡು, ಯಾಕೆಂದರೆ ತುಂಬ ಚಿಕ್ಕವನು. ಕೃಷ್ಣಪ್ಪ ಅವರು ನನ್ನನ್ನು ಮಾತಾಡಲಿಕ್ಕೆ ಹೇಳಿದ್ರು. ನಾನು ಅನುಭವ ಹೇಳ್ತೀನಿ, ಈ ಧ್ಯಾನದಿಂದ ಒಳ್ಳೆಯದಾಗಿರೋದನ್ನು ಹೇಳ್ತೀನಿ, ಇನ್ನೊಬ್ರಿಗೂ ಅದು ಪ್ರೇರಣೆ ಆಗಲಿ ಹಂಗಂತ ಹೇಳಿ. ತುಂಬ ಹಿರಿಯರಿದ್ದೀರಿ ನೀವೆಲ್ಲ, ತುಂಬ ಅದನ್ನು ಪಡ್ಕೊಂಡಿದ್ದೀರಿ. ನನಗಿಂತ ಇನ್ನು ಈಗ ಬಂದಿರೋರಿಗಂತೂ ನಾನು ಇದನ್ನು ಪ್ರೇರಣೆಯಾಗಿ ಹೇಳ್ತೀನಿ. ನಾನೇ ಭಾಳ ಆನಂದ ಇದೆ ಇದರಲ್ಲಿ. ಏನು ಕೊಟ್ಟರೂ ಸಿಕ್ಕೋದಿಲ್ಲ ಆನಂದ, ಅಷ್ಟು ಆನಂದ ಈ ಧ್ಯಾನದಲ್ಲಿದೆ. ಮತ್ತು ಇಲ್ಲಿ ಎಷ್ಟೋ ಜನಗಳ ನಾನು ಪ್ರವಚನಗಳು ಅದು ಇದು ಎಲ್ಲ ಕೇಳಿದ್ದೀನಿ. ಆದರೆ ಇಲ್ಲಿರುವಂಥ ಜ್ಞಾನಿಗಳು ಎಲ್ಲಿ ಹೊರಗಡೆ ಸಿಗ್ತಾಯಿಲ್ಲ. ಇಲ್ಲಿರೋರು ಏನಿದ್ರು ಇಲ್ಲೆಲ್ಲ ಮಾಸ್ಟರ್ಸು ಅಂತ ಹೇಳ್ತಾರೆ. ಇಲ್ಲಿ ಯಾವುದೇ ಬೇರೆ ಥರ ಆಡಂಬರ, ಅವರೇ ದೇವಮಾನವ ಆ ಥರ ಇಲ್ಲ. ಯಾಕೆಂದರೆ ಬ್ರಹ್ಮರ್ಷಿ ಪತ್ರಿಜಿಯವರೇ ಕರೆ ಕೊಟ್ಟಿದ್ದಾರೆ. ಇಲ್ಲೆಲ್ಲರೂ ಕೂಡ ಮಾಸ್ಟ್ರು, ಎಲ್ಲರೂ ಕೂಡ ಇಲ್ಲಿ ದೇವ ಸಂಭೂತರು ಅನ್ನೋ ಥರದಲ್ಲಿ ಕರೆ ಕೊಟ್ಟಿದ್ದಾರೆ. ಆ ಒಂದು ಕರೆಗಳು ಮತ್ತು ಅವರ ಒಂದು ಪ್ರೇರಣೆಗಳು ನಮಗೆ ತುಂಬ ಇಷ್ಟ ಆಗಿದೆ. ಇಷ್ಟು ಹೇಳಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.